ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆಯ ಆಟಗಾರರಾಗಿದ್ದರೆ. ಶುಭೋದಯ ಬಂಧುಗಳೇ, ವಿವೇಕ ಪ್ರೇರಣೆ ಸರಣಿಯಲ್ಲಿ ಸ್ವಾಗತ. ಹೌದು, ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆಯ ಆಟಗಾರರು ಕೂಡ ಆಗಿದ್ದರು. ಅವರು ಫುಟ್ಬಾಲ್ ಆಡಲಿಕ್ಕೆ ಅವರಿಗೆ ಬರ್ತಿತ್ತು, ಕ್ರಿಕೆಟ್ ಕೂಡ ಆಡಲಿಕ್ಕೆ ಬರ್ತಿತ್ತು, ಮತ್ತು ಅವರು ರೆಸ್ಲಿಂಗ್ ಅಂದರೆ ಕುಸ್ತಿಯಲ್ಲೂ ಕೂಡ ಭಾಗವಹಿಸಿದರು. ಸ್ವಾಮಿ ವಿವೇಕಾನಂದರು ಈ ನಮ್ಮ ಬಂಗಾಲಿಗಳ ಜಾಸ್ತಿ ಇರುವಂತಹ ಟೌನ್ ಕ್ಲಬ್ ಆ ತಂಡದಲ್ಲಿ ಕ್ರಿಕೆಟನ್ನು ಆಡ್ತಾಯಿದ್ರು. ಒಂದು ಸಾರಿ ಅವರು ಒಂದು ಪಂದ್ಯದಲ್ಲಿ, ಇದು ಕಲ್ಕತ್ತಾ ಕ್ರಿಕೆಟ್ ಕ್ಲಬ್ ಅಂತ ಏನು ಬ್ರಿಟಿಷರೇ ಅದರಲ್ಲಿ ಆಡ್ತಾ ಇದ್ದಂಥ ಅದೊಂದು ಕ್ಲಬ್, ಕಲ್ಕತ್ತಾ ಕ್ರಿಕೆಟ್ ಕ್ಲಬ್ಬಿನ ವಿರುದ್ಧ ನಡೆದಂತಹ ಟೌನ್ ಕ್ಲಬ್ ವರ್ಸಸ್ ಕಲ್ಕತ್ತಾ ಕ್ರಿಕೆಟ್ ಕ್ಲಬ್ ಈ ಪಂದ್ಯದಲ್ಲಿ ಸ್ವಾಮಿ ವಿವೇಕಾನಂದರು ಅಂದರೆ ಅವರು ಯುವಕರಾಗಿದ್ದಂಥ ಆವಾಗಿನ ಘಟನೆ, ಅವರು ಒಂದೇ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗಳನ್ನು ಕೂಡ ಕ್ರಿಕೆಟ್ ಮ್ಯಾಚ್ನಲ್ಲಿ ತೆಗೆದಿದ್ದುಂಟು. ಈ ರೀತಿ ಒಂದು ಒಳ್ಳೆಯ ಫಿಟ್ನೆಸ್ ಅಥ್ಲೀಟ್ ಅಂತ ಕೂಡ ಸ್ವಾಮಿ ವಿವೇಕಾನಂದರು ಇದ್ದರು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇದು ನಮ್ಮ ಇವತ್ತಿನ ಯುವಕರಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ, ನಾಳೆ ಮತ್ತೆ ಇನ್ನೊಂದು ವಿಶೇಷ ಒಂದು ಚಿಂತನೆಯೊಂದಿಗೆ, ವಿವೇಕಾನಂದರ ಜೀವನಕ್ಕೆ ಸಂಬಂಧಪಟ್ಟಂಥ ವಿಶೇಷ ಘಟನೆಯೊಂದಿಗೆ ಮತ್ತೆ ನಾಳೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.